ಫಿಲಹಾಲ್ ತೋ ಇದು ಕರೆಕ್ಟ್ ರಿಸಲ್ಟ್ ಅದ. ನಂದು ಎಕ್ಸ್ಪೆಕ್ಟೇಷನ್ 55-60 ಬರ್ತದಂತದ. ಕಟಾವ್ ಆದಮೇಲೆ ಮತ್ತೊಂದು ನಿಮಗೆ ಅಪ್ಡೇಟ್ ಹಾಕ್ತೀನಿ, ಈ ರಿಯಲಿಸ್ಟಿಕಲಿ ಎಷ್ಟು ಅದ ಅಂತ ಕಾಗದ ಸಂಗಟ ಹಾಕ್ತೀನಿ, ನಂಬರ್ ಸಂಗಟೆ. ನಮಸ್ಕಾರ, ನಾನು ನಾಗರಾಜ್ ಈಶ್ವರಾಜ್ ಬೋಲ್ಶೆಟ್ಟಿ, ಫರ್ತಾಬಾದ್ ಗ್ರಾಮ. ನೀವು ನೋಡ್ಬೋದು, ಇದು ನವಂಬರ್ನಲ್ಲಿ ಹಚ್ಚಿದ ಇದು ಸೀಡ್ಲಿಂಗ್ 365 ವೆರೈಟಿ. ಲಾಸ್ಟ್ ನವಂಬರ್ದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಮ್ಯಾಗಿನ ಒಂದು ಎಕ್ಸ್ಟ್ರಾ 27. ಅವನಾನ್ ಎವ್ರೇಜ್ 20 ಹಿಡಿದು 22 ಗಣಕಿ ಎಲ್ಲ ಕಡೆ ಇದ್ದಾವೆ. 11 ಮಂತ್ಸ್ನಾಗ ಖೂಬಾ ಸಾಯಿಲ್ ಕಂಡೀಷ್ನರ್ ಹಾಕಿದ್ದೀನಿ ನಾನು. ಕೆಮಿಕಲ್ ಬೇಸ್ಡ್ ಯೂರಿಯಾ, DAP, ಸಿಂಗಲ್ ಸೂಪರ್ ಫಾಸ್ಫೇಟ್ ಏನೂ ಹಾಕಿಲ್ಲ. ಘನ ಜೀವಾಮೃತ ಹಾಕಿದದ. ಮತ್ತು ಖೂಬಾ ಸಾಯಿಲ್ ಕಂಡೀಷ್ನರ್ ಅವ್ರಲಿಂದ ಹಾರ್ಟಿಕಲ್ಚರ್ ಆಯಿಲ್ ಅಂತ ಬರ್ತದ, ಅದು ಒಂದು ಸ್ಪ್ರೇ ಮಾಡಿದದ. ಹೊರಗಿಂದ ಏನೂ ಕೆಮಿಕಲ್ ಇನ್ನಾದರೂ ಇದಕ್ಕೆ ಸ್ಪ್ರೇ ಆಗಿಲ್ಲ. ಫಿಲಹಾಲ್ ತೋ ಇದು ಕರೆಕ್ಟ್ ರಿಸಲ್ಟ್ ಅದ. ನಂದು ಎಕ್ಸ್ಪೆಕ್ಟೇಷನ್ 55-60 ಬರ್ತದಂತದ. ಕಟಾವ್ ಆದಮೇಲೆ ಮತ್ತೊಂದು ನಿಮಗೆ ಅಪ್ಡೇಟ್ ಹಾಕ್ತೀನಿ, ಈ ರಿಯಲಿಸ್ಟಿಕಲಿ ಎಷ್ಟು ಅದ ಅಂತ ಕಾಗದ ಸಂಗಟ ಹಾಕ್ತೀನಿ, ನಂಬರ್ ಸಂಗಟೆ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಖೂಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಖೂಬಾ ಸಾಯಿಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಖೂಬಾ ಸಾಯಿಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಖೂಬಾ ಕೂತು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ.
ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.